ಮುಂದಿನ ಹೋರಾಟ ಹೆಂಗಿರುತ್ತೆ ಸರ್? ನಾಳೆ ಏನು ಮಾಡ್ತೀರಿ? ನಾವು ಎಚ್.ಕೆ. ಪಾಟೀಲ್ ಅವ್ರಿಗೆ ವಿನಂತಿ ಮಾಡ್ಕೊಂಡಿವಿ. ನೀವು ಮುಖ್ಯಮಂತ್ರಿ ಜೊತೆ ಮೀಟಿಂಗ್ ಮಾಡ್ತಿರೋ, ಫ್ಯಾಕ್ಟ್ರಿ MD ಗಳ ಜೊತೆ ಮಾಡ್ತಿರೋ, ಮಾಲೀಕರ ಜೊತೆ ಮಾಡ್ತಿರೋ, ಡಿಸಿಷನ್ ಕರ್ಕೊಂಡು ಮಾಡ್ರಿ, ಮಧ್ಯಾಹ್ನ ಮಾಡ್ರಿ, ಸಾಯಂಕಾಲ ಮಾಡಿ ಸಿದ್ದರಾಮಯ್ಯ ಕಡೆ ಒಂದು ಒಳ್ಳೆ ಸಂದೇಶ ತಗೊಂಡು ನೀವು ಬರ್ಲಿಲ್ಲ ಅಂದ್ರೂ ಅಭ್ಯಂತರ ಇಲ್ಲ, DC ಅವ್ರನ್ನ ಕಳಿಸ್ಕೊಡ್ರಿ. ಮನೆ 200ಕ್ಕೆ ಬಂದಾರ, ನಮ್ ಇನ್ನೊಂದಿಷ್ಟು ಬೇಡಿಕೆ ಅದ, ಅದಕ್ಕೆ ಅವ್ರು ಸಮೀಪ ಬಂದ್ರು ಅಂತಂದ್ರೆ ನಾವು ಹೋರಾಟವನ್ನು ಹಿಂದೆ ತಗೊಳ್ತೀವಿ. ಅಕಸ್ಮಾತ್ ಆಗಿ ಸರ್ಕಾರ ಸ್ಪಂದನೆ ಮಾಡದಿದ್ರೆ, ಫ್ಯಾಕ್ಟ್ರಿ ಮಾಲಕ್ ಸ್ಪಂದನೆ ಮಾಡದಿದ್ರೆ, ಫ್ಯಾಕ್ಟ್ರಿ ಅಂತೂ ನಿರಂತರವಾಗಿ ಬಂದಿರ್ತಾವ, ರೈತರು ಸಹಕಾರ ಕೊಟ್ಟಿದ್ದಾರೆ, ಕಬ್ಬು ಕಡಿತಾ ಇಲ್ಲ. ನಾವು ನಾಡಿದ್ದೇನದ ಬೆಳಗ್ಗೆ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತೀವಿ. ಎಷ್ಟು ಲಕ್ಷ ಜನ ಸೇರುವಂತ ಸಾಧ್ಯತೆ ಅಲ್ರಿ ಸರ್? ನೀವು ಈ ಮಿನಿಸ್ಟರ್ಸ್ ಎಲ್ಲದಾರ್ರಿ ಸರ್? ಇಲ್ಲ, ಇವಾಗ ಸರ್ಕಾರದ ಪ್ರತಿನಿಧಿಯಾಗಿ ಎಚ್.ಕೆ. ಪಾಟೀಲ್ ಸಾಹೇಬರು ಬಂದಿದ್ದಾರೆ, ಹಿರಿಯ ರಾಜಕಾರಣಿಗಳಿದಾರ. ಸೊ ಸರ್ಕಾರ ಸಹ ರೈತರ ಪರವಾಗಿರೋದ್ರಿಂದ ಮುಖ್ಯಮಂತ್ರಿ ಅವರು ಒಂದು ಒಳ್ಳೆ ತೀರ್ಮಾನ ನಾಳೆವರೆಗೆ ತಗೋತಾರಂತೇಳಿ ನಾವು ಆಶಾಭಾವನೆ ಇಟ್ಕೊಂತೀವಿ. ಇವತ್ತೇನಂದ್ರೆ ನಿರಂತರವಾಗಿ 7 ದಿವಸ ಏನ ಪ್ರತಿಭಟನೆ ಮಾಡ್ತಾ ಇದ್ರಲ್ಲ, ಸ್ವಲ್ಪ ಜನರು ಎಲ್ಲೋ ಆಕ್ರೋಶ ವ್ಯಕ್ತ ಆಗೈತಿ. ಇದನ್ನ ಎಚ್.ಕೆ. ಪಾಟೀಲ್ ಸಾಹೇಬರು ಹೋಗಿ ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡ್ತಾರೆ ಅಂತೇಳಿ ನಮಗೆ ವಿಶ್ವಾಸ ಐತಿ. ಅದ್ರ ಜೊತೆ ವಿಜಯೇಂದ್ರ ಸಾಹೇಬರು ಸಹ ಬಂದ್ರೆ ಸಹ ಅವ್ರ ಜೊತೆ ಯಾವ ಶಾಸಕರು, ಶುಗರ್ ಫ್ಯಾಕ್ಟ್ರಿ ಮಾಲೀಕ ಯಾವ ಶಾಸಕರು ಬರಲಿಲ್ಲ, ಬಂದಿಲ್ಲ. ದಯವಿಟ್ಟು ನಾವು ವಿನಂತಿ ಏನಂದ್ರೆ ಎಲ್ಲಾ ಪಕ್ಷದ ಏನ್ ಶಾಸಕರ ಏನ್ ಫ್ಯಾಕ್ಟ್ರಿ ಮಾಲೀಕರದಲ್ಲ, ತಕ್ಷಣ ಒಂದು ಮೀಟಿಂಗ್ ಮಾಡಿ ಒಂದು ತೀರ್ಮಾನ ಮಾಡಿ ರೈತರಿಗೆ ಒಂದು ನ್ಯಾಯ ಕೊಡಿಸ್ಬೇಕಂತ ನಾವು ವಿನಂತಿ ಮಾಡ್ತೀವಿ.